ಸನ್ಮಾನ್ಯ ಶ್ರೀ ಹಂಪ ನಾಗರಾಜನವರೇ, ನಮ್ಮೆಲ್ಲರ ಆತ್ಮೀಯರು, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಹೈದರಾಬಾದ್ ಕರ್ನಾಟಕದ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಶಂಕರಪ್ಪ ಸಾವ್ಕಾರ್ ಅವರೇ, ಅದೇ ರೀತಿ ಶರಣ ಸಾಹಿತ್ಯ ಗುಣಶೇಖರ ಆಗಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಶ್ರೀ ಜಿ ಸೋಮಶೇಖರ್ ಅವರವರೇ, ಇವತ್ತು ಸಮಾಜ ಸಾಹಿತ್ಯದ ಬಳಗ ಮತ್ತು ಸರ್ವರ ಆದರ ಪ್ರೀತಿ ಅಭಿವಂದನೆಗೆ ಪಾತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂಗಮೇಶ್ ಬಾಲ್ವಾಡಿಗೆ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅಭಿನಂದನಾ ಸಮಿತಿಯ ಅಧ್ಯಕ್ಷರು, ಪ್ರಧಾನ ಸಂಪಾದಕರು ಮತ್ತು ಸಂಪಾದಕರಾಗಿರ್ತಕ್ಕಂಥ ಶ್ರೀ ಚೆನ್ನಪ್ಪ ಕಟ್ಟಿ ಮತ್ತು ಎಲ್ಲ ಸದಸ್ಯರೇ, ವೇದಿಕೆ ಮೇಲಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದ್ಯೋಗಿಗಳಾದಂಥ ಶ್ರೀ ರಮೇಶ್ ಮತ್ತು ಶ್ರೀ ಚಂದ್ರಕಾಂತ್ ಭಂಡಾರಿ ಅವರೇ, ಸಮಾಜದ ಹಿರಿಯರಾದ ಅಂದಪ್ಪ ಜವಳಿ ಅವರೇ, ಅದೇ ಪ್ರಕಾರ ಇಲ್ಲಿ ಬಂದಿರತಕ್ಕಂಥ ಭಾರತಮ್ಮೆಯ ರಕ್ತವನ್ನು ನನ್ನೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಇವತ್ತು ನನಗೆ ಬಹಳ ಹೆಚ್ಚಿನ ಒಂದು ಸಂತೋಷ ಆಗುತ್ತೆ. ಯಾಕೆಂದ್ರೆ ನೀವೆಲ್ಲರೂ ಕೇಳಿದ್ರಿ, ಹೈದರಾಬಾದ್ ಕರ್ನಾಟಕ ಬಹಳ ಹಿಂದುಳಿದ ಪ್ರದೇಶ, ಅಲ್ಲಿಂದ ಬಹಳ ಕಡಿಮೆ ಜನ ಜೀವನದಲ್ಲಿ ಸಾಧನೆ ಮಾಡಿ ಇಡೀ ಕರ್ನಾಟಕದಲ್ಲಿ ತಮ್ಮ ಮಿಂಚಿದ್ದಾರೆ ಅಂತಕ್ಕಂಥದ್ದು ನಿಜವಾಗಿ ಸತ್ಯ. ಆದರೆ ನನಗೆ ಗೊತ್ತಿದೆ ಹೈದರಾಬಾದ್ ಕರ್ನಾಟಕ ಯಾವ ಪರಿಸ್ಥಿತಿಯಲ್ಲಿದ್ದು ಅಲ್ಲಿ ಇದ್ದವರು ಬರೀ SLC ಪಾಸ್ ಆಗುವುದೇ ಎಷ್ಟು ಕಷ್ಟ ಇತ್ತು ಅಂತಕ್ಕಂಥ ವಿಷಯ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ 1987ರಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆದಾಗ ನನಗೆ ಗುಲ್ಬರ್ಗಾ ಸಬ್ ಡಿವಿಷನ್ಗೆ ಹಾಕಿದ್ರು. ಆವಾಗ ನಮಗೆ ಜೇವರ್ಗಿಗೆ ಅಳಂದು ಅಫಜಲ್ಪುರ ಗುಲ್ಬರ್ಗಾ 4 ತಾಲೂಕು ಬರ್ತಿತ್ತು. 100ಕ್ಕೆ 80ರಷ್ಟು ಹಳ್ಳಿಗಳಿಗೆ ನಮ್ಮ ಕಾರಲ್ಲ, ನಮ್ಮ ಜೀಪ್ ಹೋಗ್ತಿರ್ಲಿಲ್ಲ. ನಾವು ಮೇನ್ ರೋಡಲ್ಲಿ ಗಾಡಿ ನಿಲ್ಲಿಸಿ ಹಳ್ಳಿಗೆ ನಡ್ಕೊಂಡು ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಇತ್ತು. ಪ್ರತಿ ಹಳ್ಳಿಯಲ್ಲಿ ಒಂದೇ ವೆಲ್ತ್ ಸಿಕ್ಕಿಂಗ್ ಡಿಪಾರ್ಟ್ಮೆಂಟ್ WSD ಅಂತ ಬರ್ತಿರ್ತದೆ. ಅದರ ಮೇಲೆ ನಿಜಾಮನ ಕಾಲಕ್ಕೆ ಒಂದೇ ಬಾವಿ, ಅದೇ ಬಾವಿಯಿಂದ ನೀರು ತಗೊಂಡೆಲ್ಲ ಜೀವನ ಮಾಡಬೇಕಂತ ಪರಿಸ್ಥಿತಿ. ಆವತ್ತಿನ ಪರಿಸ್ಥಿತಿಯನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಈಗಿನಾಗಿ ನಮಸ್ಕಾರ ಹಿಂಗೇನಿಲ್ಲ, ಎಲ್ಲರಿಗೂ ಪಾರ್ಸಿ ಸಲಾಂ. ನಮ್ಮ ಆಫೀಸ್ಗೆ ಹೋದ್ರೆ, ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ, ನಮ್ಮ ಆಫೀಸ್ಗೆ ಬಂದ್ರೆ ಎಲ್ಲರೂ ಈ ರೀತಿ ಬಗ್ಗೆ ಸಲ ಪಾರ್ಸಿ ಸಲಾಂ ಮಾಡೋ ಪರಿಸ್ಥಿತಿ ಇತ್ತು. ಅಂತ ಪರಿಸ್ಥಿತಿಯಲ್ಲಿ ಒಂದು ಕುಗ್ರಾಮದಲ್ಲಿ ಜನಿಸಿ ಇಲ್ಲಿವರೆಗೆ ಬಂದು ಇಡೀ ಹೈದರಾಬಾದ್ ಕರ್ನಾಟಕ ಮೆಚ್ಚುವಂತೆ ಇಡೀ ಕರ್ನಾಟಕ ಹೆಮ್ಮೆ ಪಡುವಂತ ಸಾಧನೆಯನ್ನ ಶ್ರೀ ಸಂಗಮೇಶ್ ಬಾಲ್ವಾಡಿಗೆ ಅವರು ಮಾಡಿದ್ದಾರೆ. ನಿಜಕ್ಕೂ ಅದು ಸಾರ್ಥಕ ಜೀವನ. ಅದಕ್ಕಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತೀನಿ. ಅವರು ನನಗಿಂತ ಒಂದು 4 ವರ್ಷ ದೊಡ್ಡವರಷ್ಟೇ, ಆದರೆ ಸಾಧನೆ ಮಾಡಿದ್ದಾರೆ. ಯಾಕೆಂದ್ರೆ ನಾನು ನೋಡಿದ್ದೀನಿ, ಯಾಕಂದ್ರೆ ಅವರು 77ರಲ್ಲೇ ಗೌರ್ಮೆಂಟ್ ನೌಕರಿ ಶುರು ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ದ್ವಿತೀಯ ದರ್ಜೆ ಗುಮಾಸ್ತರಾಗಿ ಕೆಲಸ ಶುರು ಮಾಡಿದವರು ಇವತ್ತಿನ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗಿಯೂ ನಾವೆಲ್ಲರೂ ಸಹಿತ ಹೆಮ್ಮೆ ಪಡಬೇಕು. ಯಾಕಂದ್ರೆ ನೋಡಿ, ಅವರು ವೃತ್ತಿ ಏನೇ ಇದ್ರೂ ಸಹಿತ ಪ್ರವೃತ್ತಿಯನ್ನು ಬಿಟ್ಟಿಲ್ಲ. ಹೈದರಾಬಾದ್ ಕರ್ನಾಟಕವನ್ನ ಬರ್ತಿಲ್ಲ. ನನ್ನ ಕಡೆ ಇವತ್ತು ಈ ಸಂದರ್ಭದಲ್ಲಿ ನಾನು ಶ್ರೀ ಸಂಗಮೇಶ್ ಬಾಲ್ವಾಡಿ ಅವರಿಗೆ ದಯಾಮಯನಾದಂಥ ಪರಮಾತ್ಮ ಬಸವಾದಿ ಶರಣರು ಎರಡೂ ಕೈಯಿಂದ ಆಶೀರ್ವಾದ ಮಾಡಿ ಅವರಿಗೆ 100 ಆಯುಷ್ಯವನ್ನು ಕೊಡಲಿ, ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಅವರಿಗೆ ಕೀರ್ತಿ ಇನ್ನೂ ಹೆಚ್ಚಿಗೆ ಹೆಚ್ಚಲಿ, ಅವರಿಂದ ಸಾಹಿತ್ಯದ ಇನ್ನೂ ಸೇವೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಅದೇ ರೀತಿ ಬಾಲ್ವಾಡಿ ಅವರ ಬಂಧನ, ಅವರ ಸಂತಾನ ಚಿರಕಾಲ ಅಭಿವೃದ್ಧಿ ಆಗಲಿ, ಚಿರಕಾಲ ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಒಂದು ಮಣಿತನ ಆಗಿ ಬಾಲ್ವಾಡಿ ಅವರ ಮಣಿತನ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಈ ಒಂದು ಸಂತೋಷದ ಕಾರ್ಯಕ್ಕೆ, ಈ ಒಂದು ಹೆಮ್ಮೆ ಪಡ್ತಕ್ಕಂಥ ಕಾರ್ಯ
ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಅಧ್ಯಕ್ಷನಾಗಿ ಶ್ರೀ ಮಾಧವಾಡಿಗೆ ಕುಟುಂಬ ಮತ್ತು ಅವರ ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು ಅವರ ಸಂತೋಷದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಅಭಿನಂದನಾ ಸಮಿತಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ ನನ್ನ ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.